ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಂದು ಕ್ಯಾರೆಟ್ ಮತ್ತು ಅರ್ಧ ಬೀಟ್ರೂಟ್ ಯೂಸ್ ಮಾಡಿ ಈಸಿಯಾಗಿ ಮನೇಲಿರೋ 4-5 ಸಾಮಗ್ರಿಲೇ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಈ ಲಡ್ಡು ಮಾಡೋಕ್ಕೆ ಜಾಸ್ತಿ ಸಾಮಗ್ರಿನೂ ಬೇಕಾಗಲ್ಲ, ಜಾಸ್ತಿ ಸಮಯನೂ ಬೇಕಾಗಲ್ಲ. 10ರಿಂದ 15 ನಿಮಿಷದಷ್ಟರಲ್ಲಿ ಲಡ್ಡು ರೆಡಿಯಾಗೋಗುತ್ತೆ. ಹಾಗಾದರೆ ಈ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಲಡ್ಡು ಮಾಡೋಕ್ಕೆ ಒಂದು ಬೀಟ್ರೂಟ್ ತೊಗೊಳ್ಳೋಣ. ಯಾವ ಸೈಜ್ ಆದರೂ ಆಯಿತು, ಸಣ್ಣದು ದೊಡ್ಡದು ಯಾವುದಾದ್ರೂ ಆಯಿತು. ಬೀಟ್ರೂಟ್ನೆಲ್ಲ ಚೆನ್ನಾಗಿ ಪೀಲ್ ಮಾಡ್ಕೊಳ್ಳೋಣ. ಲಡ್ಡು ಮಾಡೋಕ್ಕೆ ನನಗೆ ಇಲ್ಲಿ 1/4 ಕಪ್ ಬೀಟ್ರೂಟ್ ರಸ ಬೇಕಾಗುತ್ತೆ. ಅದಕ್ಕೆ ನಾನು ಅರ್ಧ ಬೀಟ್ರೂಟ್ ಮಾತ್ರ ಕಟ್ ಮಾಡ್ಕೊತಿದ್ದೀನಿ. ಅರ್ಧ ಬೀಟ್ರೂಟ್ನ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡೋಣ. ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಮಿಕ್ಸಿಯಲ್ಲಿ ರುಬ್ಬಕ್ಕೆ ಈಸಿ ಆಗುತ್ತೆ. ಕಟ್ ಮಾಡಿರೋ ಬೀಟ್ರೂಟ್ ಚೂರುಗಳನ್ನೆಲ್ಲ ಒಂದು ಸಣ್ಣ ಮಿಕ್ಸಿಗೆ ಹಾಕಿ 2ರಿಂದ 3 ಚಮಚ ಅಷ್ಟೇ ನೀರು ಹಾಕಿ ನುಣ್ಣಗೆ ಮಿಕ್ಸಿಲಿ ರುಬ್ಕೊಳ್ಳೋಣ. ಜಾಸ್ತಿ ನೀರು ಹಾಕಿದರೆ ಲಡ್ಡು ಕಲರ್ ಲೈಟ್ ಆಗುತ್ತೆ. ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಅಂದರೆ 2ರಿಂದ 3 ಚಮಚ ಅಷ್ಟೇ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ನಾವು ರುಬ್ಕೊಂಡಿರೋ ಬೀಟ್ರೂಟ್ನೆಲ್ಲ ಅದರೊಳಗೆ ಹಾಕ್ಕೊಳ್ಳೋಣ. ಈಗ ಇದನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಬೀಟ್ರೂಟ್ ರಸ ತೆಕ್ಕೊಳ್ಳೋಣ. ನೀವು ಜಾಲರಿ ಯೂಸ್ ಮಾಡಿ ಆದರೂ ರಸ ತೆಗಿಬಹುದು. ಬಟ್ಟೆ ಹಾಕಿ ರಸ ತೆಗೆಯೋದು ಈಸಿ ಮೆಥಡ್. ಎಲ್ಲೂ ಜಾಸ್ತಿ ಬೀಟ್ರೂಟ್ ರಸ ವೇಸ್ಟ್ ಆಗಲ್ಲ. ಜಾಸ್ತಿ ನೀರು ಯೂಸ್ ಮಾಡದೆ ತಿಕ್ಕ ಕಾನ್ಸಂಟ್ರೇಟ್ ಬೀಟ್ರೂಟ್ ರಸನ ತೆಕ್ಕೋಬಹುದು. ಬೀಟ್ರೂಟ್ ರಸ ರೆಡಿಯಾಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟು ಕ್ಯಾರೆಟ್ ರಸ ತೆಕ್ಕೊಳ್ಳೋಣ. ಕ್ಯಾರೆಟ್ ಜ್ಯೂಸ್ ತೆಗಿಯೋಕ್ಕೆ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ನೆಲ್ಲ ಚೆನ್ನಾಗಿ ಪೀಲ್ ಮಾಡಿ ಒಂದು ಸರ್ತಿ ತೊಳ್ಕೊಳ್ಳೋಣ. ತೊಳೆದಿರೋ ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಲಿ ಹಾಕಿ ಇದಕ್ಕೂ 2ರಿಂದ 3 ಚಮಚ, ಜಾಸ್ತಿ ನೀರು ಬೇಡ, 2ರಿಂದ 3 ಚಮಚ ಮಾತ್ರ ನೀರು ಹಾಕಿ ಮಿಕ್ಸಿಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬಿರೋ ಕ್ಯಾರೆಟ್ನೆಲ್ಲ ಒಂದು ಬಟ್ಟೆ ಮೇಲೆ ಹಾಕಿ ಹಿಂಡ್ಕೊಂಡು ಚೆನ್ನಾಗಿ ಕ್ಯಾರೆಟ್ ರಸ ತೆಕ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 3/4 ಕಪ್ ಸಕ್ಕರೆ, 3 ಏಲಕ್ಕಿ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ. ಸಕ್ಕರೆ ಪೌಡರ್ ರೆಡಿಯಾಗಿದೆ. ಈಗ ಲಡ್ಡು ಮಾಡೋಕ್ಕೆ ಶುರು ಮಾಡೋಣ. ಒಂದು ಬಾಣಲೆನ ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡಿದ ಮೇಲೆ ಫ್ಲೇಮ್ನ ಲೋಲ್ಲಿ ಇಟ್ಕೊಳ್ಳೋಣ. ಈಗ ಬಾಣಲೆಗೆ 1-2 ಚಮಚ ತುಪ್ಪ ಹಾಕ್ಕೊಳ್ಳೋಣ. ನಾನಿಲ್ಲಿ ದೊಡ್ಡ ಚಮಚ ಯೂಸ್ ಮಾಡಿದ್ದೀನಿ. ದೊಡ್ಡ ಚಮಚದಲ್ಲಿ 2 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಸಣ್ಣದು ಊಟ ಮಾಡೋ ಚಮಚ ಯೂಸ್ ಮಾಡ್ತಿದ್ರೆ ಒಂದು 4 ಚಮಚ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 ಕಪ್ ರವೆ ಹಾಕಿ ಲೋ ಟು ಮೀಡಿಯಮ್ ಮಧ್ಯದಲ್ಲಿಟ್ಟು ಒಂದು 2-3 ನಿಮಿಷ ರವೆನ ಚೆನ್ನಾಗಿ ಹುರ್ಕೊಳ್ಳೋಣ. ಎರಡು ನಿಮಿಷ ರವೆ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಕಿ 3ರಿಂದ 4 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರವೆ ಮತ್ತು ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರವೆ ಕಲರ್ ಬರೋದು ಬೇಡ, ಜಸ್ಟ್ ಚೆನ್ನಾಗಿ ಫ್ರೈ ಆದರೆ ಸಾಕು. ರವಾನ ಹೈ ಫ್ಲೇಮಲ್ಲಿ ಹುರಿದ್ರೆ ರವೆ ಚೆನ್ನಾಗಿ ಫ್ರೈ ಆಗಿರಲ್ಲ, ಬರೀ ಕಲರ್ ಬೇಗ ಚೇಂಜ್ ಆಗುತ್ತೆ. ಈ ಥರ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ರವೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಕಲರು ಕೂಡ ಅಷ್ಟು ಬಂದಿರಲ್ಲ. 1 ಕಪ್ ರವೆಗೆ 3/4 ಕಪ್ ಸಕ್ಕರೆ ತೊಗೊಂಡಿದೆ. ಸಕ್ಕರೆನ ಪೌಡ್ರ್ ಮಾಡಿದರೆ ನಮಗೆ ಅದು 1 ಕಪ್ ಪೌಡರ್ ಸಿಗುತ್ತೆ. ಹಾಗಾಗಿ 1 ಕಪ್ ರವೆಗೆ 3/4 ಕಪ್ ಸಕ್ಕರೆ ತೊಗೊಳ್ಳಿ, ಸಿಹಿ ಕರೆಕ್ಟಾಗಿರುತ್ತೆ. ರವೆ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇವತ್ತು ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ ರಸ ಎರಡೂ ಹಾಕಿ ಲಡ್ಡು ಮಾಡೋದು ತೋರಿಸ್ತಿದ್ದೀನಿ. ಹಾಗಾಗಿ ಇದೇ ರವೆನ 2 ಭಾಗ ಡಿವೈಡ್ ಮಾಡ್ಕೊತಿದ್ದೀನಿ. ಒಂದು ಭಾಗದಷ್ಟು ರವೆನ ತೆಗೆದಿಟ್ಕೊಂಡು ಈಗ ಮತ್ತೆ ಬಾಣಲಿನ ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ.
ಹುರ್ಕೊಂಡಿರೋ ರವೆಗೆ 1/4 ಕಪ್ ಬೀಟ್ರೂಟ್ ರಸ ಹಾಕಿ ಬೀಟ್ರೂಟ್ ರಸ ಎಲ್ಲ ರವೆಗೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧದಿಂದ 1 ನಿಮಿಷದಷ್ಟರಲ್ಲಿ ರವೆ ಎಲ್ಲ ಬೀಟ್ರೂಟ್ ರಸ ಇಟ್ಕೊಂಡು ಸ್ವಲ್ಪ ರವೆ ಎಲ್ಲ ಸಪ್ರೇಟ್ ಆಗಕ್ಕೆ ಶುರು ಆಗುತ್ತೆ. ಈಗ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ಮೇಲೆ ರವೆ ಬಿಸಿಯಾಗಿರುವಾಗಲೇ ಇದಕ್ಕೆ ಅರ್ಧ ಕಪ್ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಡ್ಡು ಮಿಕ್ಸ್ಚರ್ನ ಕೈಯಲ್ಲಿ ಮುಟ್ಟು ನೋಡಿ. ಬಿಸಿ ಇದ್ದರೆ ಲಡ್ಡು ಕಟ್ಟಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಈ ಲಡ್ಡು ಮಿಕ್ಸ್ಚರ್ ಸ್ವಲ್ಪ ಬೆಚ್ಚಗಾಗೋ ತನಕ ಹಾಗೆ ಬಿಡೋಣ. ಕೈಯಲ್ಲಿ ಮುಟ್ಟಬಹುದು ಬೆಚ್ಚಗಾಗಿದೆ ಅನ್ನುವಾಗ ಎಲ್ಲನೂ ಲಡ್ಡು ಕಟ್ಕೊಳ್ಳೋಣ. ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಲಡ್ಡುಗಳನ್ನೆಲ್ಲ ಉಂಡೆ ಮಾಡ್ಕೊಳ್ಳೋಣ. ಬೀಟ್ರೂಟ್ ಲಡ್ಡು ರೆಡಿಯಾಗಿದೆ. ಈಗ ಕ್ಯಾರೆಟ್ ಲಡ್ಡು ಮಾಡೋಕ್ಕೆ ಒಂದು ಬಾಣಲಿನ ಸ್ಟವ್ ಮೇಲಿಟ್ಟು ಫ್ಲೇಮ್ನ ಲೋವಲ್ಲಿ ಇಟ್ಕೊಂಡು ನಾವು ಆಗಲೇ ತೆಗೆದಿಟ್ಕೊಂಡಿರೋ ರವೆನ ಬಾಣಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ರವೆ ಆಲ್ರೆಡಿ ತಣ್ಣಗಾಗಿರುತ್ತೆ, ಅದಕ್ಕೆ ಒಂಚೂರು ಬೆಚ್ಚಗಾಗೋಷ್ಟು ರವೆನ ಬಿಸಿ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳೋಣ. ಲಡ್ಡುಗೆ ನಿಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು ಅಂತಿದ್ರೆ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ರವೆ ಫ್ರೈ ಮಾಡುವಾಗಲೇ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಬಹುದು. ರವೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1/4 ಕಪ್ ಬೀಟ್ರೂಟ್ ರಸ ಹಾಕಿ ಬೀಟ್ರೂಟ್ ರಸ ಎಲ್ಲ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಬಹುದು ರವೆ ಎಲ್ಲ ಸ್ವಲ್ಪ ಸಪ್ರೇಟ್ ಆಗ್ತಿದೆ ಅನ್ನುವಾಗ ಸ್ಟವ್ನ ಆಫ್ ಮಾಡಿ ಈಗ ಇದಕ್ಕೆ ಅರ್ಧ ಕಪ್ ಸಕ್ಕರೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಪುಡಿ ಎಲ್ಲ ರವೆ ಜೊತೆ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ ರವೆಗೆ 3/4 ಕಪ್ ಸಕ್ಕರೆ, ಅರ್ಧ ಕಪ್ ಬೀಟ್ರೂಟ್ ರಸ ಅಥವಾ ಕ್ಯಾರೆಟ್ ರಸ, ಅರ್ಧ ಕಪ್ ತೆಂಗಿನಕಾಯಿ ತುರಿ, ಇದು ಮೆಜರ್ಮೆಂಟ್. ಈ ಮೆಜರ್ಮೆಂಟ್ ಪ್ರಕಾರ ನೀವು ಜಾಸ್ತಿ ಆದರೂ ಲಡ್ಡು ಮಾಡ್ಕೊಬಹುದು, ಇಲ್ಲ ಕಡಿಮೆ ಆದರೂ ಲಡ್ಡು ಮಾಡ್ಕೊಬಹುದು. ಒಂದು 5 ನಿಮಿಷ ಲಡ್ಡು ಮಿಕ್ಸ್ಚರ್ನ ತಣ್ಣಗಾಕಿಡೋಣ. ಲಡ್ಡು ಮಿಕ್ಸ್ಚರ್ ಸ್ವಲ್ಪ ಉಗುರು ಬೆಚ್ಚಗಾಗುವಾಗ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆ ಕಟ್ಕೊಂಡು ಲಡ್ಡುನ ರೆಡಿ ಮಾಡ್ಕೊಳ್ಳೋಣ. ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಬೀಟ್ರೂಟ್ ರಸ ಮತ್ತು ಕ್ಯಾರೆಟ್ ರಸ ಯೂಸ್ ಮಾಡಿರೋ ಲಡ್ಡು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.